ಯಾವುದೋ ಒಂದು ಹೊಸ ಗೇರ್ ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ಶೂಟ್ ಮಾಡೋಣ ಅಂತ ಮಂಗನ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇದನ್ನ ತೊಗೊಬೇಕು ಅಂತಲೇ ತೊಗೊಂಡಿದ್ದು. ವೈ ಬಿಕಾಸ್ ಕೆಲವೊಂದು ಸತಿ ನಾವೇನಾದರೂ ಮಾಡಿದಾಗ ಆ ಲಾಟ್ ಆಫ್ ಡೆಡಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ, ಸ್ವಲ್ಪ ಸಪೋರ್ಟಿಂಗ್ ಮೆಟೀರಿಯಲ್ಸ್ ಕೂಡ ಇದ್ದರೆ ನಿಜವಾಗ್ಲೂ ದೇರ್ ಶುಡ್ ಬಿ ಸಮ್ ರಿಸಲ್ಟ್ ಅಂತಲೇ ನನಗನ್ಸುತ್ತೆ. ಇಟ್ಸ್ ನಾಟ್ ಅಬೌಟ್ ಯೂಟ್ಯೂಬ್ ಬೀಯಿಂಗ್ ಸೈಡ್ ಹಸಲ್ ಆ ಥರದ್ದು ಅಲ್ಲದೆ ಇದ್ದರೂ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಅದು ಡೂಯಿಂಗ್ ಸಮಥಿಂಗ್ ರೈಟ್, ನಿಜವಾಗ್ಲೂ ಮಾಡ್ತಿದ್ದೀವಾ. ಇಲ್ಲಂತಂದರೆ ಕೆಲವೊಂದು ಸತಿ ಈ ಗಾಡ್ಜೆಟ್ಸ್ ಕೂಡ ಒಂದು ಸತಿ ಮೋಟಿವೇಟ್ ಮಾಡುತ್ತೆ ಅನಿಸುತ್ತೆ. ಮಾಡೋಣ, ಮಾಡಬೇಕು, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ನಮಗೋಸ್ಕರ ಅನ್ನೋದಿರುತ್ತಲ್ಲ. ಅದರಿಂದ ಸರಿ ನಾನು ಹೇಳಿ ಓಕೆ ನಾವು ತೊಗೊಂಬಿಡೋಣ ಅಂತ ನೋಡಿದ್ವಿ. ಓಕೆ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಇದು ನನ್ನ ಫೇವ್ರೇಟ್ ದೋಸಾ ಕ್ಯಾಂಪು. ಆದರೆ ರಾಕೇಶ್ಗೆ ಇಷ್ಟ ಆಗಲ್ಲ, ಬಟ್ ನಂಗೆ ತುಂಬ ತುಂಬ ಇಷ್ಟ ಆಗುತ್ತೆ ಇದು. ನಾವಿಬ್ಬರು ಹಲೋ. ಸೊ ಹೌದು, ನೋಡೋಣ ಇದನ್ನು ತೊಗೊಂಡು ನಾವು ಎಷ್ಟು ಮಾತ್ರ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋಕ್ಕಾಗುತ್ತೆ ಅನ್ನೋದೇ ನಮ್ಮ ವಿಚಾರ ಇವಾಗ. ಸೊ ನಮಗೆ ಬೇಕಾಗಿದ್ದು ಈ ಥರ ಎಲ್ಲ ಟ್ರಾವೆಲ್ ಹೋದಾಗ ಒಂದು ಸ್ವಲ್ಪ ಕ್ಲಾರಿಟಿ ವಿಡಿಯೋಸು ಅದೆಲ್ಲ ನಮಗೆ ಮಾಡೋಕ್ಕಾಗುತ್ತೆ. ಈಸಿ ಟು ಹ್ಯಾಂಡಲ್, ಮತ್ತು ಅದು ದೊಡ್ಡದಾಗಿ ಕಾಣಬಾರ್ದು ಯಾರಿಗಾದ್ರೂ ನಾವು ರೆಕಾರ್ಡ್ ಮಾಡಬೇಕಾದ್ರೆ, ಬಿಕಾಸ್ ಅದೊಂಥರ ಡಿಸ್ಟ್ರಾಕ್ಷನ್ ಅನ್ನೋ ಥರ ಅನಿಸ್ತಿತ್ತು. ಅದಕ್ಕೋಸ್ಕರ ವಿ ಥಾಟ್ ವಿ ವಿಲ್ ಬೈ ದಿಸ್ ಅಂತ. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ರಾಕೇಶ್ ಆ್ಯಂಡ್ ಕೋ ಈಸ್ ಮೀ ಈಸ್ ವೈಫ್. ಆಫ್ಟರ್ ವರ್ಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮನೆ ಅಂತೂ ತುಂಬ ಗಲೀಜು ಮಾಡಿಬಿಟ್ಟಿದ್ಲು ತಶ್ಮಿತಾ. ಅದೆಲ್ಲ ಎತ್ತಿಟ್ಟು ಸರಿ ಏನು ಮಾಡೋಣ, ಏನಾದರೂ ಮಾಡೋಣ. ಬೆಳಿಗ್ಗೆ ಮಾಡಿದ್ದು ಸೋರೆಕಾಯಿ ಬೇಳೆ ಸಾರೆ ಇತ್ತು, ಅನ್ನ, ಅದಕ್ಕೆ ಮುದ್ದೆ ಎಲ್ಲ ಮಾಡ್ತೀನಿ. ಬಟ್ ಅದ್ರ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಮಶ್ರೂಮ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ವೆರಿ ಸಿಂಪಲಾಗಿ ಮಾಡ್ಕೋತೀನಿ. ನೋ ಫ್ಯಾನ್ಸಿ, ನೋ ಸಾಸ್, ಏನೇನೋ ಹಾಕಲ್ಲ ನಾನು. ಬಟ್ ಹಾಗೆ ತಿನ್ನೋಕ್ಕೆ ತುಂಬ 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 ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಲೆಟ್ ಮೀ ರೆಕಾರ್ಡ್ ದ ರೆಸಿಪಿ ಆ್ಯಂಡ್ ಶೋ ಇಟ್ ಟು ಯು ಅಂದ್ಬಿಟ್ಟು ನಾನು ಇದನ್ನು ಮಾಡ್ತಿದ್ದೀನಿ. ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ 2 ಮಶ್ರೂಮ್ ಪಾಕೆಟ್ಸ್ನ ತರಿಸಿದ್ದೀನಿ. ಅದು ಇನ್ಸ್ಟೆಂಟಾಗಿ ಪ್ಲ್ಯಾನ್ ಮಾಡಿ ತರಿಸಿರೋದು. ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್ ಪ್ರೀವಿಯಸ್ಲಿ. ಆ ಥರದ್ದು ಏನಿಲ್ಲ. ಅಯ್ಯೋ ಏನಾದರೂ ತಿನ್ನೋಣ ಹೊರಗಡೆ ಅಂದರೆ ಬಿಡ ಹೊರಗಡೆ ಸಮ್ಮರು ಪಾಪದ ಬರ್ಡೇ ಟೈಮ್ ಮತ್ತು ಹುಷಾರಿಲ್ಲದೆ ಆಗ್ಬಿಡುತ್ತೆ ಅಂತ ಎಲ್ಲ ಅವಾಯ್ಡ್ ಮಾಡ್ತಿದ್ದೀವಿ. ಸೊ ಇವಾಗ ಮಶ್ರೂಮ್ ಕಬಾಬ್ ಮಾಡೋಣ. ಓಕೆ, ಸೊ ಈಗ 2 ಪಾಕೆಟ್ ಮಶ್ರೂಮ್ಸ್ ತೊಗೊಂಡಿದ್ದೀನಿ. ಅದನ್ನ ನಾನು ನೀಟಾಗಿ ವಾಶ್ ಮಾಡ್ಕೋತೀನಿ. ಆ ಕಪ್ಪಿರೋದೆಲ್ಲ ಅದು ಹೋಗಬೇಕು, ಹಾಗೆ ವಾಶ್ ಮಾಡ್ಕೋತೀನಿ. ನೋಡಿ, ಸೆಕೆಂಡ್ ಟೈಮ್ ವಾಶ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಕಪ್ಪಿಗೆ ಇದಿರುತ್ತೆ, ಮಣ್ಣು ಥರ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಆದರೂ ಹೋಗಿಲ್ಲ ಅಂತಂದರೆ ಆ ಥರದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ತೆಗೆದ್ಬಿಡ್ತೀನಿ ನಾನು. ಆಗ ಮಶ್ರೂಮ್ಸಲ್ಲಿ ಈ ಥರದ್ದೆಲ್ಲ ಹೋಗಿಲ್ಲ ಅಂತಂದರೆ ಕಟ್ ಮಾಡ್ಕೊಳ್ಳೋದೇ ಬೆಸ್ಟು. ಸ್ವಲ್ಪ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಂಬಿಡಿ. ಏನೆಲ್ಲ ಪರವಾಗಿಲ್ಲ, ನೀಟಾಗೇ ಇದೆ. ಸೊ ಇವಾಗ ನಾನೇನು ಮಾಡ್ತೀನಿ, 1 ಮಶ್ರೂಮ್ನ 4 ಪೀಸಸ್ ಮಾಡ್ಕೋತೀನಿ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಚಿಕ್ಕದಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅನ್ನೋ ಒಂದು ಕಾರಣಕ್ಕೆ. ನೋಡಿ, 4 ಪೀಸ್ ಮಾಡ್ಕೋತೀನಿ ನಾನು. 1 ಮಶ್ರೂಮ್, ಇದು ಬಟನ್ ಮಶ್ರೂಮ್ಸು ಅಲ್ಲ, ತುಂಬ ದೊಡ್ಡ ಮಶ್ರೂಮ್ಸು ಅಲ್ಲ. ಸೊ 4 ಪೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು. ಇವಾಗ ಇಫ್ ಅಟ್ ಆಲ್ ನಿಮ್ಮ ಹತ್ರ ಕಬಾಬ್ ಪೌಡರ್ಸ್ ಯಾವುದಾದ್ರೂ ಇದ್ದರೆ ಫೈನ್, ಇಲ್ಲ ಅಂತಂದರೆ ಜಸ್ಟ್ ಕಾರ್ನ್ಫ್ಲೋರ್ ಒಂದು 4 ಟೇಬಲ್ ಸ್ಪೂನ್ಸು, ಆಮೇಲೆ ಕಡಲೆ ಹಿಟ್ಟು ನೀವು ಒಂದು 4 ಟೇಬಲ್ ಸ್ಪೂನ್ಸ್ ತೊಗೊಂಡ್ರೆ ಒಂದು 2 ಟೇಬಲ್ ಸ್ಪೂನ್ಸ್ ಅಷ್ಟು ಕಡಲೆ ಹಿಟ್ಟು ಸಾಕಾಗುತ್ತೆ. ಅದು ಬೈಂಡಿಂಗ್ ಪರ್ಪಸ್ಗೆ. ಯಾಕಂತಂದರೆ ಕಬಾಬ್ ಮಾಡಬೇಕಾದ್ರೆ ಕೋಳಿ ಮೊಟ್ಟೆ ಹಾಕ್ಕೊಳ್ಳೋದು ಇದಲ್ವಾ. ಬಟ್ ಥರ್ಸ್ಡೇಸು ಕೆಲವೊಬ್ರು ತಿನ್ನಲ್ಲ, ವೆಜಿಟೇರಿಯನ್ಸ್ ಕೆಲವೊಬ್ರು ತಿನ್ನಲ್ಲ ಅಂತಂದರೆ ಅದು ಬೆಸ್ಟ್ ಆಪ್ಷನು. ಇವಾಗ ಆ ಪೌಡ್ರ್ ಏನು ತೊಗೊಂಡಿದ್ದೀವಿ ನಾವು ಪೌಡ್ರಸು, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅಂದರೆ 1-2 ಟೇಬಲ್ ಸ್ಪೂನ್ಸ್ ಅಷ್ಟು ತೊಗೊಳ್ಳಿ ಸಾಕು. ನೀವು ಕಲರ್ ಒಂದು ಸ್ವಲ್ಪ ಎನ್ಹಾನ್ಸ್ ಆಗಬೇಕು ಅಂತಂದರೆ ಫುಡ್ ಕಲರು, ಎಸ್ಪೆಷಲಿ ಆರೆಂಜ್ ಹಾಕ್ಕೊಂಡ್ರೆ ಅದು ಕಬಾಬ್ ವೈಬ್ ಬರುತ್ತೆ. ಇವಾಗ ಈ ಮಸಾಲೆ ಏನಿದೆ ಇದನ್ನ ನಾವು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ.
ಗಟ್ಟಿಯಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ನಾವು ಮಶ್ರೂಮ್ನ ತೊಳೆದಿಟ್ಟಿರ್ತೀವಲ್ಲ, ಆ ನೀರು ಇದಾಗುತ್ತೆ, ಆವಾಗ ಒಂದು ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ನೀಟಾಗಿ ಇದೇ ಥರ ಗಟ್ಟಿನೇ ಮಾಡ್ಕೊಳ್ಳೋಣ. ಫಸ್ಟು ತೀರಾ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ತಂದರೆ ಆಯಿತು. ನಂದಿದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ. ಸೊ ನಾನು ಪ್ರಾಬಬ್ಲಿ ಒಂದು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತೀನಿ. ಒಂದೇ ಇದು ನೋಡಿ ಈ ಥರ ಉಂಡೆಗೆ ಬರ್ತಾ ಇದೆ. ಸೊ ಸ್ವಲ್ಪ ನೀರು ಹಾಕ್ಕೋತೀನಿ, ಒಂದು ಚೂರು ನೀರು ಸಾಕು. ಇಷ್ಟು ನೀರು ಸ್ವಲ್ಪ ಗಟ್ಟಿ ಆದರೆ ಸಾಕು, ಚೂರು ನೀರು ಹಿಡಿಯುತ್ತೆ. ಬೆಸ್ಟ್ ಪಾರ್ಟ್ ಅಂದರೆ ಅದು ಕೈಗೆ ಅಂಟ್ಕೋತಾ ಇಲ್ಲ ನೋಡಿ. ಹಾಂ, ಈ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಕಬಾಬ್ ಮಿಕ್ಸ್ ರೆಡಿ ಆಗಿದೆ. ಸೊ ಇವಾಗ ಏನು ಮಾಡ್ತೀನಿ, ನಾನು ಕಟ್ ಮಾಡ್ಕೊಂಡಿರೋ ಮಶ್ರೂಮ್ಸ್ನೆಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ಎಲ್ಲೂ ಗಂಟಿರಬಾರ್ದು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ಸ್ನೆಲ್ಲ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೆಂಟಲಾಗೆ ಮಾಡಿ, ಯಾಕಂದರೆ ಮಶ್ರೂಮ್ಸ್ ಒಂದು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಬಿಟ್ಬಿಡುತ್ತೆ, ಕಟ್ಟಾಗಿಬಿಡುತ್ತೆ. ಮಿಕ್ಸ್ ಮಾಡೋಕೆ ಒಂಚೂರು ಕಷ್ಟ ಅನಿಸ್ಬೋದು, ಯಾಕಂದರೆ ತಿಕ್ಕಾಗಿದೆ ಅಲ್ವಾ ಪೇಸ್ಟ್, ಅದರಿಂದ. ಬಟ್ ನೀಟಾಗಿ ಎಲ್ಲ ಪೀಸಸ್ಗೂ ಅದು ಕೋಟ್ ಆಗೋ ಥರ ಹಾಕ್ಕೊಳ್ಳಿ. ತೀರಾ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ, ಟೇಸ್ಟ್ ಇರೋದಿಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಬಾಬ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ದಟ್ಸ್ ಮಶ್ರೂಮ್ ಕಬಾಬ್. ಪ್ರಾಬಬ್ಲಿ ಇದಕ್ಕೆ ನಾವು ಯೂಶಲಿ ಮಾಡಿದ್ರೆ ಕ್ಯಾಲಿಫ್ಲವರ್ ಅಂದರೆ ಹೂಕೋಸು ಮತ್ತು ಆಲೂಗಡ್ಡೆ ಅದನ್ನು ಹಾಕಿ ಮಾಡ್ಕೋತೀವಿ ವೆಜ್ ತಿನ್ನೋ ದಿವಸದಲ್ಲಾದರೆ. ಸೊ ಇವಾಗ ಇದನ್ನು ನಾನು ರೆಡಿ ಮಿಕ್ಸ್ ಥರ ಇಟ್ಕೊಂಡಿದ್ದೀನಿ. ಈಗ ಆಯಿಲ್ನ ಬಿಸಿ ಮಾಡಿಕೊಂಡು, ಬೇಕು ಅಂದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡ್ರೆ ರೆಸ್ಟೋರೆಂಟಲ್ಲಿ ಏನು ಮಾಡ್ತೀರಾ ಆ ಥರದ್ದು ಫೀಲಿಂಗ್ ಬರುತ್ತೆ. ಬಟ್ ನಾನು ಏನು ಮಾಡ್ತೀನಿ, ಯೂಶಲಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕರಿಬೇವನ್ನ ಎಣ್ಣೆಯಲ್ಲಿ ತೇಲಿಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ಗಾರ್ನಿಷ್ ಮಾಡೋ ಥರ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ. ಸೊ ರೆಸ್ಟೋರೆಂಟಲ್ಲಿ ತಿಂದಿಲ್ಲ ಅನ್ನೋ ಬೇಜಾರು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ಎನಿವೇಸ್ ಇದು ಹೆಲ್ದಿ ಅಲ್ವಾ, ಮನೇಲಿ ಮಾಡಿಕೊಂಡ್ರೆ. ಸೊ ಈಗ ಮಾಡ್ತಾಯಿದ್ದೀನಿ. ಇದು ನೋಡಿ ಈ ಕನ್ಸಿಸ್ಟೆನ್ಸಿ ಆಗುತ್ತೆ. ನೀರು ಮಾಡಿಕೊಂಡ್ರೆ ಇಷ್ಟು ಕೋಟಿಂಗ್ ಬರೋದಿಲ್ಲ. ಇಷ್ಟು ಕೋಟಿಂಗ್ ಇಲ್ಲ ಅಂತಂದರೆ ಕಬಾಬ್ ಥರ ಕಾಣೋದಿಲ್ಲ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈಗ ನೋಡಿ ಕಡಾಯಿ ತೊಗೊಂಡು ಸ್ಟವ್ ಹಚ್ಕೋತಾ ಇದ್ದೀನಿ. ಅಷ್ಟೊಂದು ಹಾಕಿ ಬಿಡೋಣ, ನೋಡೋಣ. ನೋಡಿ ನೀಟಾಗಿ ಬಿಡ್ತಾ ಇದ್ದೀನಿ ನಾನು, ಒಂದೊಂದೇ ಬಿಡ್ತೀನಿ. ಸ್ವಲ್ಪ ಜಾಸ್ತಿನೇ ಬಿಟ್ಕೊಡಿ. ಅದರಲ್ಲಿ ನೀರೆಲ್ಲ ಇರುತ್ತಲ್ಲ, ಅದೆಲ್ಲ ಒಂಚೂರು ಚಿಕ್ಕ ಅನ್ಬೋದು. ಪ್ರಾಬಬ್ಲಿ ನೋಡಿಕೊಂಡು ಬಿಡಿ. ಓಕೆ, ಹಾಕಿದ್ದೊಂದು 2-3 ಮಿನಿಟ್ಸ್ನ ಡಿಸ್ಟರ್ಬ್ ಮಾಡೋದು ಬೇಡ, ಮೋಸ್ಟ್ಲಿ ಬಿಟ್ಕೊಂಡ್ಬಿಡುತ್ತೆ ಅನಿಸ್ತಾ ಇದೆ ನನಗೆ. ಅದಕ್ಕೋಸ್ಕರ ಇವಾಗ ನೋಡಿ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸೋಣ. ಸೊ ದಟ್ ತಳ ಹಿಡಿದೇ ಇರಲಿ ಅಂತ ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟೀಲ್ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಫ್ರೈ ಮಾಡೋಕ್ಕೆ. ಅದಕ್ಕೋಸ್ಕರ ಇವಾಗ ನೋಡಿ ಮಶ್ರೂಮ್ಸ್ ಎಲ್ಲ ಶ್ರಿಂಕ್ ಆಗಿದೆ ಚೆನ್ನಾಗಿ. ಮಶ್ರೂಮ್ ಸ್ವಲ್ಪ ಶ್ರಿಂಕ್ ಆಗಿದೆ ಅಂತ ಗೊತ್ತಾದ್ಮೇಲೆ ತೆಗಿಬೇಕು ಇದನ್ನ, ಆವಾಗ ಮಶ್ರೂಮ್ಸ್ ಬೆಂದಿರುತ್ತೆ. ಇವಾಗ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಎಲ್ಲ ನಿಮ್ಮದು ಮಶ್ರೂಮ್ ಕಬಾಬ್ ಏನೇನು ಮಾಡಿದ್ದೀರಾ ಅದೆಲ್ಲ ಆದಮೇಲೆ ಸ್ವಲ್ಪ ಒಂದು ಇಡಿಯಷ್ಟು ಕರಿಬೇವನ್ನ ತಗೊಂಡು ಇವಾಗ ಈ ಕರಿಬೇವನ್ನ ತೆಗೆದು ಇದ್ರ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಅಷ್ಟೇ. ಇಲ್ಲಿ ನೋಡಿ, ದಿಸ್ ಇಸ್ ಹೌ ಯು ಮೇಕ್ ಯುವರ್ ಫುಡ್ ಲುಕ್ ಪ್ರೆಸೆಂಟಬಲ್. ನೋಡಿದ ತಕ್ಷಣ ಖುಷಿ ಆಗ್ಬೇಕು ಯಾರಿಗಾದ್ರೂ ತಿನ್ನೋಕ್ಕೆ. ಹೌದಪ್ಪ ಚೆನ್ನಾಗಿರುತ್ತೆ ತಿನ್ನೋಣ ಅಂತ ನೀವು ಟ್ರೈ ಮಾಡಿ. ದಿಸ್ ಇಸ್ ವೆರಿ ಸಿಂಪಲ್.
ನಿಮ್ಗೆ ಆಗಿಲ್ಲ ಅಂತಂದರೆ 2 ಕಬಾಬ್ ಪ್ಯಾಕೆಟ್ ತೊಗೊಂಬನ್ನಿ, 1-2 ಸ್ಪೂನು ಕಡಲೆ ಹಿಟ್ಟು ತೊಗೊಳ್ಳಿ, ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಮೊಟ್ಟೆ ಏನು ಬೇಕಾಗಿಲ್ಲ, ವೆಜ್ಜದ್ದು ಯಾವುದೇ ವೆಜಿಟೇಬಲ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಕಬಾಬ್ ಮಾಡಿಕೊಂಡು ರಾತ್ರಿ ಊಟಕ್ಕೆ ಸೈಡ್ ಡಿಶ್ ಆಗಿ ತಿನ್ಬೋದು. ಇಟ್ ಈಸ್ ಸೋ 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 ಗುಡ್. ಆಲ್ರೆಡಿ ಬಂದ್ರೊಳಗೆ ತಿನ್ಬಿಟ್ಟಿದ್ದಾರೆ ಎಲ್ಲರೂ, ಅದಕ್ಕೆ ಇಷ್ಟು ಕಮ್ಮಿ ಕಾಣ್ತಾ ಇದೆ. ರಾತ್ರಿ ಊಟಕ್ಕೆ ಮುದ್ದೆ, ಸೊಪ್ಪಿನ ಪಲ್ಯ, ದಂಟು ಸೊಪ್ಪಿನ ಪಲ್ಯ, ಮಶ್ರೂಮ್ ಕಬಾಬ್, ಬೇಳೆ ಸಾರು, ವೈಟ್ ರೈಸ್, ತುಪ್ಪ ಆ್ಯಂಡ್ ಏಳಿಕಾಯಿ, ಉಪ್ಪಿನಕಾಯಿ. ಊಟ ಎಲ್ಲ ಆಯಿತು. ಬೆಳಿಗ್ಗೆ ಆಂಟಿ ತೊಳೆದಿಟ್ಟಿರ್ತಾರೆ ಪಾತ್ರೆ, ಅದೆಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಒಂಚೂರು ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಿಚನ್ ಕೆಲಸ ಮುಗಿಯುತ್ತೆ. ಇವಾಗ ನಾನು ಫರ್ಮೆಂಟೆಡ್ ರೈಸ್ ನೈಟಲ್ಲಿ ನೆನೆಸ್ತಾ ಇರಲಿಲ್ಲ, ಇವತ್ತೊಂಚೂರು ನೆನೆಸೋಣ ಅಂತ ಅಂದ್ಕೊಂಡೆ, ಬಟ್ ಮರ್ತೆ. ಇವಾಗ ನೆನೆಸ್ಬಿಡ್ತೀನಿ. ಅವರೆಲ್ಲ ಮಾಡಿ ಹೋಗಿರ್ತಾರೆ, ಬಟ್ ಏನಂದರೆ ಗಲೀಜಾಗಿರ್ತಲ್ಲ, ಎಣ್ಣೆ ಮುದ್ದೆ ಮಾಡಿದಾಗ ಒಂದು ಸ್ವಲ್ಪ ಹಸಿ ಹಿಟ್ಟೆಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ನಾಳೆ ಬೆಳಗ್ಗೆ ನನಗೇನು ಬೇಜಾರಾಗಬಾರ್ದು. ಇವಾಗ ಡಿಕಾಕ್ಷನ್ ನೈಟಲ್ಲಿ ಆಗ್ತಿಲ್ಲ, ಯಾಕಂದರೆ ಕಾಫಿ ಶಾಪಲ್ಲಿ ಹೇಳಿದಾರಲ್ಲ ಏನು ಓವರ್ ನೈಟು 15 ಮಿನಿಟ್ಸ್ ಸಾಕು ಮೇಡಮ್ ಅಂತ. ಸೊ ಇವಾಗ ನಾನು ಬರೀ 15 ಮಿನಿಟ್ಸ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಡಿಕಾಕ್ಷನ್ ಹಾಕ್ಕೋತೀನಿ. ಬಾಮ ನೋಡಿ, ಸೈಕಲ್ ತುಡಿ ಬಾ. ತಗೋ ನೋಡಿ ನೀನು ಸೈಕಲ್ ಹತ್ರ. ಇವಾಗ ಎಲ್ಲರೂ ಊಟಾಗಿ ವಾಕ್ ಮಾಡೋಣ ಅಂತ ಹೊರಟಿದ್ದೀವಿ. ನಮ್ಮ ಮೇಡಮ್ ನೋಡಿ ಸೈಕಲ್ ತಗೊಂಡಿದ್ದಾರೆ, ಒಂದು 10 ನಿಮಿಷ ತುಳಿತಾರಂತೆ ಹಂಗಂತಾರೆ, ಬಟ್ ತುಳಿಯಲ್ಲ ಅವರಲ್ಲಿ. ಇಲ್ಲಿಗೆ ಇವತ್ತು ಈ ವಿಡಿಯೋ ಮುಗಿತು. ನೆಕ್ಸ್ಟ್ ಟೈಮ್ ಚೆನ್ನಾಗಿರೋ ವಿಡಿಯೋ ಮುಂದೆ ಬರ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಸೈನಿಂಗ್ ಆಫ್. ಬಾಯ್.